ಊಟಕ್ಕೆ ಅಂತ ಕೊಟ್ರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮದುವೆಗೆ ಹೋಗ್ತಾ ಇದ್ದೀವಿ. ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಮ್ಮ ಹಸ್ಬೆಂಡ್ ಕಡೆ ರಿಲೇಟಿವ್ದು. ಸೊ ರೆಡಿ ಆಗ್ತಾ ಇದೆ, ಆಗಿದೆ ರೆಡಿ ಆಲ್ರೆಡಿ. ನಾಟಿ ಒಂದು ಕಿರಿಸ್ಕೊಂಡು ಹೊರಟ್ರೆ ಆಯಿತು. ಹೌದು ಚೆನ್ನಾಗಿ ಮದುವೆಗೆ ಹೋದ್ವಿ. ಅಲ್ಲಿ ಆಲ್ರೆಡಿ ದಾರೆ ಕುಂಡ್ರಿಸಿದ್ರು. ನಾವು ಹೋಗಿ ಟಿಫನ್ ತಿಂದು ಆಮೇಲೆ ಬಂದ್ವಿ. ಅಷ್ಟರಲ್ಲಿ ಕರೆಕ್ಟಾಗಿ ಮಾಂಗಲ್ಯ ಧಾರಣೆ ಆಗ್ತಾಯಿತ್ತು. ಅಕ್ಷತೆ ಹಾಕ್ಬಿಟ್ಟು ಕೂತಿದ್ವಿ. ಇವಾಗ ಧಾರೆ ಉಯ್ಯಕ್ಕೆ ಹೋಗ್ತಾಯಿದ್ವಿ. ಸೊ ಒಂದೇ ದಿನ ರಿಸೆಪ್ಷನ್ನು ಮತ್ತು ಧಾರೆ ಎರಡೂ ಇರೋದು. ಆ್ಯಕ್ಚುಲಿ ರಿಸೆಪ್ಷನ್ ಮಾಡಿದ್ರು, ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಒಂದು ಬೇಸಿಗೆ ಅಲ್ವಾ, ತುಂಬಾ ಇರಿಟೇಷನ್ ಆಗುತ್ತೆ. ಅದ್ರ ಜೊತೆ ನನ್ನ ಮಗ ಬೇರೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಯಿದ್ದ. ಸರಿ ಅಂದ್ಬಿಟ್ಟು ನಾವು ರಿಸೆಪ್ಷನ್ಗೆ ಒಂದು ಫೋಟೋ ತೆಗೆಸ್ಕೊಂಡು ಬೇಗ ಹೊರಟು ಬಂದುಬಿಟ್ವಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಅವನು ಸ್ವಲ್ಪ ನಿದ್ದೆ ಇರಲಿಲ್ಲ, ಆಗ ಕಿರಿಕಿರಿ ಮಾಡ್ತಾಯಿದ್ದ. ಒಂದು 5 ವರ್ಷ ಆಗೋವರೆಗೂ ಮಕ್ಕಳೆಲ್ಲ ಹಾಗೇ. ಸೊ ನನ್ನ ಮಗಳಿಗೆ ಹೇಳ್ತಾಯಿದ್ದೆ, ಇಲ್ಲೆಲ್ಲರೂ ದಾರಿಯೋಗಿ ನಿಂತಿದ್ದೀವಲ್ಲ, ಹಂಗೆ ವೀಡಿಯೋ ಮಾಡಮ್ಮ, ಅವರೆಲ್ಲರೂ ವೀಡಿಯೋಗೂ ಬರ್ತಾರೆ ಫೋಟೋಗೂ ಬರ್ತಾರೆ ಅಂತ. ಎಲ್ಲ ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಈ ಥರ ರಿಲೇಟಿವ್ಸು ಎಲ್ಲ ಪೂರ್ತಿ ನಮ್ಮ ಯಜಮಾನ್ರ ಕಡೆಯದು ಮದುವೆ ಇದು ಹೋಗಿದ್ದು. ಆದಷ್ಟು ವೀಡಿಯೋನ ಕ್ಲಿಪ್ಪಿಂಗ್ನ ತೆಕ್ಕೊಂಡಿದ್ದೀನಿ, ಜಾಸ್ತಿ ಮಾಡಿಲ್ಲ ವೀಡಿಯೋಸು. ನನ್ನ ಮಗನ ಕಿರಿಕಿರಿಯಿಂದ ಅವ್ನು ಮನೆಗೆ ಹೋಗೋಣ ಅಂತಲೇ ಇರ್ತಾನೆ. ಸೊ ನಮ್ಮ ಯಜಮಾನ್ರವ್ರ ಅಕ್ಕ ಮತ್ತು ಅವ್ರ ದೊಡ್ಡಮ್ಮ ಅವರು ಬಂದರು ಧಾರೆ ಟೈಮಲ್ಲಿ. ಸರಿ ಅವ್ರನ್ನೂ ಹಾಗೆ ಶೂಟ್ ಮಾಡಮ್ಮ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದೆ. ಇವರು ಬಂದು, ಇವರು ನಮ್ಮ ರಿಲೇಟಿವ್, ನಮ್ಮ ಯಜಮಾನ್ರ ಅಕ್ಕ. ಸೊ ಅವ್ರಿಗೆ ಮಾತಾಡಿ ಅಂತ ಇದ್ದೆ. ಅಲ್ಲಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಗಿಜಿ ಇರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾವುದೂ ಕ್ಲಿಯರಾಗಿ ನಿಮಗೆ ಕೇಳಿಸೋದಿಲ್ಲ ಮಾತಾಡೋದ್ರೂ ಕೂಡ. ಸೊ ಇನ್ನು ಧಾರೆ ಉಯ್ಯೋದನ್ನಾದರೆ ತೆಕ್ಕೊಳ್ಳೋಣ, ರಿಸೆಪ್ಷನ್ದಂತೂ ಇರಲಿಲ್ವಲ್ಲ ಕ್ಲಿಪ್ಪಿಂಗ್ಸ್ ಅಂದ್ಬಿಟ್ಟು ಧಾರೆ ಉಯ್ಯೋದನ್ನೇ ಎಲ್ಲರೂ ಧಾರೆ 4 ಜನ ಉಯ್ಯೋದನ್ನು ಕ್ಲಿಪ್ಪಿಂಗ್ಸ್ನ ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿತ್ತು ಫಂಕ್ಷನ್ನು ಕೂಡ, ಊಟನೂ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಕೂತಿದ್ದೀವಿ, ಅದೊಂಚೂರು ವೀಡಿಯೋ ಮಾಡೋ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೆಲ್ಲ ತುಂಬ ಅಪರೂಪನೇ ಸೇರಿದಾಗ ಒಂಚೂರು ವೀಡಿಯೋಗಳು ಫೋಟೋಗಳು ಮಾಡ್ಕೊಳ್ತೀನಿ. ಬಟ್ ಅಷ್ಟೊಂದು ಡೀಟೇಲ್ ಎಲ್ಲ ಮಾಡೋಕ್ಕಾಗಲಿಲ್ಲ ಈ ಸತಿ. ಏನು ಶುಕೆ ಬಿಸ್ತು ಅಂದರೆ ಕಿರಿಕಿರಿ. ಸೊ ಪುರೋಹಿತರಂತೂ ಸಾಕತ್ತಾಗಿ ಆಟ ಆಡಿಸ್ತಾಯಿದ್ರು ಗಂಡು ಹೆಣ್ಣಿಗೆ. ಒಳ್ಳೆ ಪುರೋಹಿತರು ಬಂದುಬಿಟ್ಟಿದ್ರು. ಚೆನ್ನಾಗಿ ಬರೀ ಒಂದು 1 ಅವರ್ ಅಷ್ಟೇ ಬರೀ ಗೇಮ್ಸೇ ಆಡಿಸ್ತಾಯಿದ್ರು, ಹುಡುಗ ಹುಡುಗಿಗೆ ತಮಾಷೆ ಮಾಡಿಕೊಂಡು. ನಾವಂತೂ ಯಾವಾಗ ನಿಲ್ಲಿಸ್ತಾರಪ್ಪ ರಿಸೆಪ್ಷನ್ಗೆ ಅಂತ ಕಾಯ್ತಾಯಿದ್ವಿ. ಅಷ್ಟು ಸೆಕೆ ಮತ್ತು ರೇಷ್ಮೆ ಸಾರಿ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಇನ್ನೂ ಸೆಕೆ ಜಾಸ್ತಿ ಆಗ್ತಾಯಿತ್ತು. ಸೊ ಯೂಶ್ವಲಿ ಯಾವಾಗಲೂ ಸಿಂಪಲ್ ಸೀರೆಗಳೇ ಉಡೋದು. ಸೊ ಮದುವೆ ಅಲ್ವಾ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ರೇಷ್ಮೆ ಸೀರೆಗಳು ಅಂತ ಉಟ್ಕೊಂಡು ಹೋಗಿದ್ದೆ. ಮನೇಲಿ ಯಾವಾಗಲೂ ರೇಷ್ಮೆ ಸೀರೆಗಳು ತೊಗೊಳೋದು, ಬೀರೋಲಿ ಇಡೋದು ಇದೇ ಆಗಿತ್ತು. ಮತ್ತಿನ್ನು ವೇಸ್ಟ್ ಆಗುತ್ತಲ್ವ, ಅದ್ರ ಬದಲು ಮದುವೆಗಳಿಗಾರ ಉಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಐರನ್ ಮಾಡಿಸಿದ್ದೆ ಅಂದ್ಬಿಟ್ಟು ಸರಿ ಅಂತ ಅದನ್ನೇ ಡ್ರೈಪ್ ಮಾಡ್ಕೊಂಡು ಹೋದೆ. ಇಷ್ಟು ಸೆಕೆ ಇದ್ದಿದ್ರೆ ನಾನು ಡ್ರೆಸ್ಸೇ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಅಂದರೂ ಮದುವೆಯಲ್ಲಿ ಡ್ರೆಸ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸ್ಯಾರಿನೇ ಚೆನ್ನಾಗಿ ಕಾಣೋದು. ಅದಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗಿದ್ವಿ. ಸೊ ಸಂಡೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಮಂಡೇ ಇದ್ದಿತ್ತಲ್ವ, ನಮ್ಮ ಮನೆಯವ್ರು ಬೇರೆ ಸಂಡೇ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬಂದಿದ್ರು, ಮಂಡೇ ರಜಾ ಹಾಕ್ಕೊಂಡು ಹೋಗಿದ್ದು. ನೆಕ್ಸ್ಟ್ ಮದುವೆ ಗಂಡು ಇವನೇ. ಸೊ ಇವನ ಹೆಸರು ಬಂದು ದಕ್ಷಿತ್ ಅಂತ. ಅವನು ನನ್ನ ವ್ಲಾಗಲ್ಲಿ ತೋರಿಸಿ ಅಂದ. ಸರಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಅವ್ನು ಹಾಗೂ ನಿಂತ್ಕೊಳ್ಳೋ ಪಂಚೆ ಎಲ್ಲ ಹಾಕಿದ್ಯಲ್ಲ ಕ್ಲೀನಾಗಿ ತೆಗಿತೀನಿ ಅಂದೆ. ಅವ್ನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಹಾಗಾಗಿ ರೇಗಿಸ್ತಾ ಇದ್ವಿ ಎಲ್ಲರೂ, ನೆಕ್ಸ್ಟ್ ನಿನಗೆ ಮದುವೆ ಮಾಡೋದು ಅಂತ. ಮಾಡಬಾರ್ದು, ನೀಟಾಗಿ ಎಲ್ಲ ಅಲ್ಲಿ
ಹಂಗಂತ ಹೇಳೋಣ ನೀ ಫೋನ್ ಮಾಡಿ ಇವ್ರು ಮದುವೆ ಇದೆಯಂತೆ ನೋಡಿ ಅಲ್ಲೂ ಹೋಗಿ ಬ್ಲಾಗ್ ಮಾಡೋಣ ಮಧು ಅಲ್ಲಿ ರೂಪ ಸೆಟ್ಲ್ ಆಗ್ಬಿಟ್ಟಾಗೆ ಬೆಳಗ್ಗೆ ದಾರೆ ಸುಸ್ತಾಗ್ಬಿಟ್ಟು ಇಂಟ್ರಡಕ್ಷನ್ ಕೊಡು ಪ್ಲೇ ಆಗಿದೆ ಕೊಡು. ಸೊ ಗಾಯ್ಸ್ ಮದುವೆ ಮನೆಗೆ ಹೋಗಿ ಬಂದು ಇವಾಗ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಅವಳಿಗೆ ಸ್ನ್ಯಾಕ್ಸ್ ಬೇಕಂತ ತಿನ್ನೋಕ್ಕೆ, ಹಾಗಾಗಿ ಅವಳೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾಳೆ. ಶಾಪಿಂಗ್ ಎಲ್ಲ ನಾನೇ ಮಾಡೋದು. ಶಾಪಿಂಗ್ ಮಾಡಿ ಇಟ್ಕೊಂಡಿದ್ದಾಳೆ, ಮಾಡ್ತಾ ಇದ್ದಾಳೆ. ನಾವು ತುಂಬ ದಿವಸ ಆಯಿತು ಮನೆಯಲ್ಲಿ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಬರೀ ಅಲ್ಲಿ ಇಲ್ಲಿ ಫಂಕ್ಷನ್ಸ್ ಓಡಾಡೋದೇ ಆಗಿತ್ತು. ಸೊ ಮದುವೆಗೆ ಹೋಗಿದ್ವಲ್ಲ, ಮದುವೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಮ್ಮ ಯಜಮಾನ್ರ ಕಡೆಯವ್ರದ್ದು ಮದುವೆ ಇದ್ದಿದ್ದು ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಸೊ ಗೈಸ್ ಒಂದು ಬ್ಯಾಚ್ ಮಾಡಿದ್ದಾಳೆ, ಈಗ ಇನ್ನೊಂದು ಬ್ಯಾಚ್ ಫೈನಲಿ ಜಾಸ್ತಿನೇ ಹಾಕ್ಬಿಟ್ಟಿದ್ದಾಳೆ ಫುಲ್ಲು. ಇಬ್ರಿಗೂ ಬೇಕಲ್ವಾ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದಾಳೆ. ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಹಿಂಗೆ ಟಾಸ್ ಮಾಡಿದ್ರೆ ಸಾಕು. ಒಂದು ಹಾಕಿದ್ವಿ ಇದು ತಾನೇ ಪೊಟೇಟೊ ಒಂದು ಹಾಕಿದ್ವಿ. ಒಂದು ಹಾಕಿದ್ರೆ ನಮ್ಮಿಬ್ರಿಗೆ ಸಾಲಲ್ಲ, ಅದಕ್ಕೆ ಒಂದು ದೊಡ್ಡದು ಇಷ್ಟು ದೊಡ್ಡ ಆಲೂಗಡ್ಡೆ ಹಾಕಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಆಲೂಗಡ್ಡೆ ಹಾಕಿ ಇದು ಮಾಡಿದ್ದೀನಿ. ಅವನಿಗಿಷ್ಟು ನನಗಿಷ್ಟು ಅಂತ ಚೆನ್ನಾಗಿ ಫ್ರೈ ಆಗಿ. ಒಂದು ಟೊಮೆಟೊ ಸಾಸ್ ಇಲ್ಲದೆ ತಿನ್ನಲ್ಲ, ಟೊಮೆಟೊ ಸಾಸ್ ತರಿಸ್ಬೇಕು. ಏನು ಶೆಕೆ ಅಂದರೆ ಶೆಕೆ. ಹೋಗ್ತಾ ಏನ್ ಶೆಕೆ ಗೊತ್ತಾ ಗೈಸ್, ಅವ್ರಿಗೆಲ್ಲ ಚಳಿ ಆಯ್ತೈತೆ. ಹ್ಞೂ ಹುಟ್ಟಿ ಹಾಕೊಂಡು ಸ್ವೆಟ್ರ್ ಹಾಕೊಂಡು ಬೆಡ್ಶೀಟ್ ಹಾಕೊಂಡು ಟಿವಿಗೆಲ್ಲ ಕಟ್ಕೊಂಡು ಮಲ್ಕೊಬಿಟ್ಟವ್ರೆ.